ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಭಾಳ ದಿನ ಆಯ್ತು ವಿಡಿಯೋ ಹಾಕಿದ್ದಿಲ್ಲ, ಯಾಕಂದ್ರೆ ಚಾನಲ್ ಬ್ಲಾಕ್ ಆಗಿತ್ತು. ಆದ ಕಾರಣ ವಿಡಿಯೋ ಬರ್ತಿದ್ದಿಲ್ಲ. ಇವತ್ತು ಏನಪ್ಪ ಅಂದ್ರೆ ಎರಡನೇ ಕುಳೆದೊಳಗೆ ಒಬ್ಬೊಬ್ರು ಏನು ಮಾಡ್ತಾರೋ ಎತ್ತಿಲೆ ಗಳೆ ಹೊಡ್ಯಾಕೆ ಹೋಗ್ತಾರೋ, ಅದು ಪಕ್ಕ ಬೇರೆ ಹರಿಯಂಗಲ್ಲ. ಹಂಗಾಗಿ ಮತ್ತು ಇನ್ನೊಬ್ರು ಟ್ಯಾಕ್ಟರ್ಲೇನೋ ಹೊಡಿತಾರೋ ಏನು ಮಾಡ್ತಾರೋ ಹಿಂಗೆ ತಂದು ಟ್ಯಾಕ್ಟರ್ ಬಿಡ್ತಾರಲ್ಲ, ಅಲ್ಲಿ ಸ್ವಲ್ಪ ಅವ್ರದ್ದು ಗ್ಯಾಪ್ ಉಳಿತೈತಿ. ಅದನ್ನೆಲ್ಲ ನಾವು ಗ್ಯಾಪ್ ಉಳಿದಂಗೆ ಹೆಂಗೆ ಹೊಡ್ಕೋಬೇಕು. ಮತ್ತು ಇದ್ರೊಳಗೆ ನಾವೇನು ಮಾಡಾಕ್ತೀವಿ, ಕುಳೆ ಒಳಗೆ ಕಡ್ಲೆ ಹಾಕಾಕ್ತೀವಿ. ಕಡ್ಲೆ ಹಾಕೋದ್ರಿಂದ ಹುಳಿ ಅಂಶ ಜಾಸ್ತಿ ಆಗಿ ಸ್ವಲ್ಪ ಇದೇನಂತಾರಲ್ಲ ಕಬ್ಬು ಸ್ವಲ್ಪ ಚಲೋ ಬರ್ತದೆ ಅಂದಾರ. ನಾವು ಸ್ವಲ್ಪ ಹಿಂಗೆ ಕೇಳಿವಿ, ನೋಡೋಣ ಒಂದು ಹೊಸ ಪ್ರಯೋಗ ಮಾಡಾಕತ್ತೀವಿ. ವರ್ಕ್ ಆಕತ್ತೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಹಿಂಗೆ ಈ ಫಸ್ಟ್ ಈ ಕಡೆ ಟ್ಯಾಕ್ಟರ್ ಹಾಕೊಂಡು ಹೋದ್ರೆ ಉಳಿತೈತಿ. ಮತ್ತು ಇದು ಟ್ಯಾಕ್ಟರ್ಲಿ ಹರಿದ್ರಿಂದ ನೋಡು ಬೇರೆಲ್ಲ ಹಳಿ ಬೇರೆಲ್ಲ ಹರಿತಾವ್ರಿ. ಹಚ್ಕಬ್ಬಿಗೆ ಅಷ್ಟು ಬೇರೆ ಬಿಟ್ಟಿರಂಗಿಲ್ಲ. ಆದರೆ ಎರಡನೇ ಕುಳೆ ಕಬ್ಬಿಗೆ ಅಂಕರು ಸಿಕ್ಕಾಪಟ್ಟಿ ಬೇರೆ ಬಿಟ್ಟಿರ್ತೈತಿ. ಅದಕ್ಕೆ ಎತ್ತಿಲಿ ಹೊಡಿದ್ರಿಂದ ಪಕ್ಕ ಹರಿಯಂಗಿಲ್ಲ. ಟ್ಯಾಕ್ಟರ್ ಹಾಕಿ ಹೊಡೆದ್ವಿ ಅಂದ್ರೆ ಏನೈತಿ, ಹಿಂಗೆ ತಾಯಿ ಬೇರೆಲ್ಲ ಹರಿತಾವಲ್ರಿ, ಹಾಗಾಗಿ ಒಂದು ಮಟ್ಟ ಮಣ್ಣಾಗತ್ತೆ ಜಾಸ್ತಿ ಒಳಗೆ ಕಾಯ್ತೈತಿಲ್ಲ. ಹಂಗಾಗಿ ಎಷ್ಟೋ ಬೇರೆ ಆಳವಾಗಿ ಬೇರೆ ಬಿಟ್ಟಿದ್ರು ಎಲ್ಲ ಹರಿದು ಹೋಗ್ತೈತಿ. ಮತ್ತು ಬದಿಗೆ ಹಚ್ಚಿ ಹೋಗೋದ್ರಿಂದ ಮುಂದೆ ನಮಗೆ ಗಳೆ ಮಾಡ್ಕೊಳಕ್ಕೂ ಗಾವ್ ಆಗ್ತೈತಿ. ಒಬ್ಬೊಬ್ರು ಏನು ಮಾಡ್ತಾರೋ ಹಂಗೆ ಸಣ್ಣ ತೇಲ ಹೊಡಿತಾರೋ. ಎತ್ತಿನ ಗಳೆ ಏನು ಸೊಟ್ಟ ಅಂತಲ್ಲ, ಅದು ಚಲೋಣ ಕರೆ, ಆದ್ರೆ ಬೇರೆ ಜಾಸ್ತಿ ಹರಿಯಂಗಿಲ್ಲ. ಇದು ತಾಯಿ ಬೇರು ಹರಿದ್ರಿಂದ ಹೊಸ ಬೇರು ಬಿಡೋದ್ರಿಂದ ಏನೈತಿ ಮರಿ ಸಂಖ್ಯೆನೂ ಜಾಸ್ತಿ ಬರ್ತೈತಿ. ಹಂಗಾಗಿ ಮತ್ತು ಹೊಸ ಬೇರು ಬಿಡ್ತಂದ್ರೆ ಹೊಸ ಕುಳೆಗಳನ್ನು ಅಷ್ಟು ಊಟನಾಗಿ ಬರ್ತೈತಿ. ಅದಕ್ಕಾಗಿ ಬೇರೆ ಹರಿಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಒಮ್ಮೆ ಲಾಸ್ಟ್ ಗಳೆ ಮಾಡಿಬಿಡ್ತಾರೆ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಟ್ಯಾಕ್ಟ್ರಲ್ಲಿ ಯಾಕೆ ಹರಿಬೇಕಪ್ಪ ಅಂದ್ರೆ ಭಾಳ ಒಳಗೆ ಹೋಗಿ ಕಾಯೋದ್ರಿಂದ ಎಲ್ಲ ಬೇರುಗಳು ಹಾಳಾಗಿಬಿಟ್ಟಿರೋದಲ್ಲ, ಅದು ಬೇರೆಲ್ಲ ಹರಿತೈತಿ. ಅದರಿಂದ ಟ್ಯಾಕ್ಟ್ರಲ್ಲಿ ಹೊಡಿಯೋದು ಉತ್ತಮ ಅನಿಸುತ್ತೆ ನಮ್ಗೆ. ಮತ್ತು ಟೈಮ್ನು ಭಾಳ ಸೇವ್ ಆಕತಿ. ಎತ್ತಿಲ ಟೈಮ್ ಭಾಳ ತೊಗೊತೈತಿ. ಮತ್ತು ಎತ್ತಿಲಿ ಹೊಡಿದ್ರಿಂದ ಏನೈತಿ, ಒಂದೊಂದು ಕಡೆ ಸ್ವಲ್ಪ ಪ್ರೆಷರ್ ಆಗಿ ಹೊಡಿದ್ನಾಗ ಕಡಿಮೆ ಮಾಡಿದ್ರೆ ಒಂದೊಂದು ಕಡೆ ಬೇರೆ ಹರಿಯಂಗಿಲ್ಲ. ಹಂಗಾಗಿ ಮತ್ತು ಟ್ಯಾಕ್ಟ್ರಲ್ಲಿ ಹೊಡಿದ್ನಾಗ ಒಬ್ರು ಏನು ಮಾಡ್ತಾರೋ, ಹಿಂಗೆ ಹೊಡೆದ ಹಿಂಗೆ ಇಲ್ಲಿ ಬಂದಿರುತ್ತೆ ನೋಡ್ರಿ ಟ್ಯಾಕ್ಟರ್. ಇಷ್ಟು ಬಂದು ನಿಂತಂದ್ರೆ ಗ್ಯಾಪ್ ಉಳಿತೈತಿ ಅದು ದಂಡಿ. ಹಾಗಾಗಿ ಅದನ್ನೇನು ಮಾಡಬೇಕು, ಹೊಳೆ ಅದ ಸಾಲನೆ ಹಾಕೊಂಡು ಇಟ್ಕೋಬೇಕು. ಅದು ಹೆಂಗಪ್ಪ ಅಂತ ತೋರಿಸ್ತಾ ನೋಡ್ರಿ ನಿಮಗೀಗ. ನೋಡ್ರಿ ಈ ಟ್ಯಾಕ್ಟ್ರಲ್ಲಿ ಹೊಡಿದ್ರಂತ ನೋಡಿ ಎಲ್ಲಾಗ ಫುಲ್ ಹಳಿ ಬೇರೆ ಇರ್ತದಲ್ಲ ಎಲ್ಲ ಇರ್ತೈತಿ. ಇಲ್ಲಿ ನೋಡ್ರಿ ಹಿಂಗೆ ಬಂದು ನಿಂತಂದ್ರೆ ಇಷ್ಟು ಏನು ಇಲ್ಲಿ ಬಟನ್ ಗಾಲಿಂತ್ರ ಇಲ್ಲಿ ಮುಂದಿನ ಗಾಲಿ ಮಟ್ಟ ಐತಲ್ಲ, ಇದಷ್ಟು ಗ್ಯಾಪ್ ಉಳಿತೈತಿ. ಅಲ್ಲೇ ಬೇರೆ ಹರಿಯಂಗಿಲ್ಲ. ಅವಾಗ ಅಲ್ಲೇ ಮರಿ ಹೊಡಿದ ಸಂಖ್ಯೆನೂ ಕಡಿಮೆ ಆಗ್ತೈತೆ. ಆದ ಕಾರಣ ಏನು ಮಾಡೋದು, ಟ್ಯಾಕ್ಟರ್ ಹೊಳಸ್ಕೊಂಡು ಹೊಳೆ ಅದ ಸಾಲನೆ ಹಾಕೋದು. ಇಲ್ಲಿ ನೋಡ್ರಿ ನಮ್ಮ ಹುಡುಗ ಹಾಕ್ತಾನೆ. ಇದೇ ರೀತಿಯಿಂದ ಹೊಳೆ ರಿಪೀಟ್ ಅದ ಸಾಲನೆ ಹಾಕೊಂಡು ರಿವರ್ಸ್ ಹಾಕೊಂಡು ಹೊಳೆ ನಾವು ಈಗ ಮೊದಲು ಬಂದಿರ್ತೀವಲ್ಲ ಅದ ಸಾಲಿಗೆ ಹಾಕೊಂಡು ಏನೈತಿ ಒಂದು ಮಾರ ಎರಡು ಮಾರ ಅದ್ರಾಗ ಹೊಳೆ ಹೊಡೆದು ಆಚ ಕಡೆ ಹಾಕೊಂಡ್ವಿ ಅಂದ್ರೆ ಇಲ್ಲಿದು ಬೇರೆ ಇರ್ತೈತಿ. ಮತ್ತು ಇಲ್ಲಿ ನಾವು ಕಡ್ಲೆ ಹಾಕೊಳಕತ್ತೀವಲ್ಲ, ಆದ ಕಾರಣದಿಂದ ಇಲ್ಲಿ ನಮ್ಗೆ ಕಡ್ಲೆ ಹಾಕೋಕೆ ಅವಕಾಶ ಆಕತಿ. ಇಲ್ಲಾಂದ್ರೆ ಇದಷ್ಟು ಗ್ಯಾಪ್ ಉಳಿತೈತಿ ನೋಡ್ರಿ. ಒಟ್ಟು 5-6 ಫೂಟ್ ನೆಲ ಖಾಲಿ ಅದು ಅಲ್ಲಿ ಇದು ಬೇರೆ ಹರಿದ್ರಂಗಿಲ್ಲ ರೀ, ಅದು ಕಬ್ಬು ಚಲೋ ಬರಂಗಿಲ್ಲ. ಹಿಂಗೆ ಅದ್ರೊಳಗೆ ಹಾಕೊಂಡು ಆಚ ಕಡೆ ಬಾಜು ಸಾಲಿಗೆ ಹಾಕಿಬಿಟ್ಟಿವಿ ಅಂದ್ರೆ ಇದು ನಮ್ಗೆ ಈ ಸಾಲನು ಇದು ಗ್ಯಾಪ್ ಆಗಂಗಿಲ್ಲ. ಹಿಂಗಾಗಿ ಇಲ್ಲಿ ಬೇರೆ ಇರ್ತೈತಲ್ಲ, ಇಲ್ಲಿ ಮರಿ ಸಂಖ್ಯೆನೂ ಜಾಸ್ತಿ ಆಗೈತಿ. ಮತ್ತು ನಾಳೆ ನಮ್ಗೆ ಎತ್ತಿನ ಗಳೆ ಒಳಗೆ ಮಾಡಾಕೋ ಅವಾಗ ಅಷ್ಟು ಬಿರ್ಸು ಬರಂಗಿಲ್ಲ. ಇಲ್ಲಾಂದ್ರೆ ಇಲ್ಲೆಲ್ಲ ಹಾದಿರಂಗಿಲ್ಲ, ಇದೆಲ್ಲ ಬಿರ್ಸು ಬರುತ್ತೆ. ಈಗ ಏನು ಮಾಡೋದು, ಬಾಜು ಸಾಲಿಗೆ ಹೊಳಿ ತಂದ್ರೆ ಹಾಕೊಂಡು ಹೋಗೋದು. ಇದೇ ಸೇಮ್ ಆ ಕಡೆನೂ ಈ ಕಡೆನೂ ಮಾಡೋದ್ರಿಂದ ಏನೈತಿ, ಎಲ್ಲ ಕಡೆ ಹೊಲ ತುಂಬ ಎಲ್ಲ ಮಡಿ ಕಾಯ್ತೈತಿ. ಒಬ್ಬೊಬ್ರು ಎತ್ತಿಲಿ ಅಷ್ಟು ಹೊಡೆದ್ರೆ ಹೊಲ ತುಂಬ ದಂಡಿ ಮಟ್ಟ ಹೊಡ್ಯಾಕತ್ತೈತಿ, ಟ್ಯಾಕ್ಟರ್ಲಿ ಹೊಡ್ಯಾಕಾಗಲ್ಲ ಅಂತಾರೆ. ಬಟ್ ಅದು ಸ್ವಲ್ಪ ನಿಧಾನ ಯೋಚನೆ ಮಾಡಿ ಹೊಡೆದ್ರೆ ಈ ರೀತಿ ಹೊಡೆದ್ವಿ ಅಂದ್ರೆ ಏನೈತಿ, ಎಲ್ಲ ಹೊಲ ತುಂಬ ಅಲ್ಲಿ ದಂಡಿ ಉಳಿಯಂಗಿಲ್ಲ. ಎಲ್ಲ ದಂಡಿ ಹಚ್ಚಿನ ಟ್ಯಾಕ್ಟರ್ಲಿ ಏನು ಹೊಡ್ಕೋಬೋದು. ಸ್ವಲ್ಪ ಅವ್ರಿಗೆ ಐಡಿಯಾ ಬೇಕಷ್ಟ. ನಾವೇನು ದೊಡ್ಡ ಶಾಣ್ಯಾರಲ್ಲ, ಬಟ್ ಹಿಂಗೆ ಮಂದಿ ಹೇಳೋದು ನೋಡಿ ನಾವು ಹೊಡೆಯತ್ತೀವಿ. ಆದರೆ ಏನೈತಿ, ಎಲ್ಲ ದಂಡಿ ಮುಂಡೆ ಎಲ್ಲ ಹಸನಾಗುತ್ತೆ ಈ ರೀತಿ ಹೊಡಿದ್ರಿಂದ. ಮತ್ತು ಟ್ಯಾಕ್ಟರ್ಲಿ ಹೊಡಿದ್ರಿಂದ ಏನೈತಿ, ಇನ್ನೊಂದು ಈಗ ಎತ್ತಿಲಿ ಹೊಡಿದ್ನಾಗ ಒಂದೊಂದು ಕಡೆ ಹಿಂಗೆ ನಾವು ಮಡಿ ಕಟ್ಟಿರ್ತೀವಲ್ಲ, ಅಲ್ಲಿ ಜಾಸ್ತಿ ಭಾರ ಹಾಕ್ಬೇಕಾಗತ್ತೆ. ಅವಾಗ ಅಲ್ಲಿ ಉಳಿದು ಬಿಡ್ತದೆ. ಆದ ಕಾರಣ ಏನೈತಿ, ಈಗ ಟ್ಯಾಕ್ಟರ್ಲಿ ಹೊಡಿದ ನೋಡಿ ಇದೆಲ್ಲ ಮಡಿ ಕಟ್ಟಿದ್ದೆಲ್ಲ ಕಿತ್ತೋಕತಿ. ಹಾಗಾಗಿ ಟ್ಯಾಕ್ಟರ್ಲಿ ಸ್ವಲ್ಪ ಪ್ರೆಷರ್ ಭಾಳ ಆಗುತ್ತಲ್ಲ, ಬೇರೆಲ್ಲ ಹಳಿ ಬೇರೆಲ್ಲ ಹರಿದು ಹೋಗ್ಬಿಡ್ತಾವೆ. ಹಾಗಾಗಿ ಹೊಸ ಬೇರು ಬಂದರೂ ನಾಳೆ ಅದಕ್ಕೆ ಹೊಸ ಬೇರು ಬೆಳ್ಯಾಕೆ ಒಬ್ಬೊಂದು ಏನು ಮಾಡ್ತಾರೆ, ತೇಲ್ ಹೊಡೆದು ಬಿಡ್ತಾರಲ್ಲ ಎತ್ತಿಲೆ, ಹಳಿ ಬೇರು ಹರಿಯಂಗಿಲ್ಲ. ಹಾಗಾಗಿ ಕಬ್ಬು ಕೆಂಪು ಆಗೋದು, ಆ ರೀತಿ ನಾನಾ ಈ ಕಾಯಿಲೆ ಇದು ಸಮಸ್ಯೆಗಳು ಬರ್ತಾವೆ. ಹಾಗಾಗಿ ಮೊದಲು ತಾಯಿ ಬೇರೆ ಏನು ಹರಿದೀವಿ ಅಂದ್ರೆ ಏನೈತಲ್ಲ ಕಬ್ಬು ಚಲೋ ಬರ್ತೈತಿ. ಈ ರೀತಿ ಏನೈತಿ, ಹೊಳಿ ಸದಾ ಸಾಲನೆ ಹಾಕ್ಕೊಂಡು ಒಂದು ಮಾರ ಅಥವಾ 2 ಮಾರ ಮುಂದೆ ಹೋಗಿ ಟ್ಯಾಕ್ಟರ್ಲಿ ಬಿಟ್ಟು ಅಂದ್ರೆ ಏನು ಭಾಳ ಮಾಡಿರೋ ಒಂದು 10 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ, ಹೆಚ್ಚಿಗೇನಾಗಲ್ಲ. ಒಂದು ಎಕರೆದಿಂದ. ಬಟ್ ಈ ರೀತಿ ಮಾಡೋದ್ರಿಂದ ಎತ್ತಿನ ಗಳಿದಾಗ ನಾವು ಹೆಂಗೆ ದಂಡಿ ಮಟ್ಟ ಹೊಡೆದ ಮಡಿಕೆ ಹೊಡಿತಾನೆ ಅಂತಾರಲ್ಲ, ಇದು ಟ್ಯಾಕ್ಟರ್ಲಿಂದ ದಂಡಿ ಮಟ್ಟ ಹೊಡೆದ ಮಡಿಕೆ ಹೊಡಿತಾರೆ ನೋಡ್ರಿ. ಎಲ್ಲ ಕಿತ್ತು ಬಿದ್ದು ಹೋಗ್ಬಿಡುತ್ತೆ, ಎಲ್ಲಿ ಗ್ಯಾಪ್ ಉಳಿಯಲ್ಲ. ಆದರೆ ಹೊಡಿ ಸ್ವಲ್ಪ ಹಾಕಬೇಕು, ಡ್ರೈವರ್ಗೆ ಸ್ವಲ್ಪ ತಿಳಿಸಿ ಹೇಳ್ಬೇಕು. ಮತ್ತೊಬ್ಬರು ಏನು ಮಾಡ್ತಾರೆ, ನಿಂತು ಗಾರ ತಿರುಗಿಸ್ತಾರೆ. ಹಂಗೆ ಮಾಡ್ಸಕ್ಕೆ ಹೋಗ್ಬೇಡ್ರಿ, ಕೋಲ್ ಕೀಳ್ತಾವೆ. ಸ್ವಲ್ಪ ನಿಧಾನ ಒಟ್ಟು ಹೊಳ ಸ್ವಲ್ಪ ಅಂತ ಹೇಳ್ಕೊಂಡು ಮಾಡಿದಂದ್ರೆ ಹಾಕತಿ. ಈಗ ಮುಂದೆ ಹೋಗಿ ಒಂದು 2 ಮಾರು ಹೊಡೆದು ಹಾಳಿ ಕಟ್ಟು ಅದರ ಸಾಲಿನ ಬಾಜು ಸಾಲಿನ ರಿವರ್ಸ್ ಹಾಕೊಂಡು ಅದ್ರ ಅದ ಸಾಲನು ಕಂಟಿನ್ಯೂ ಆಗಿಬಿಡ್ತೈತಿ. ಈಗ ನೀವು ಒಳಗೆ ಒಬ್ಬರು ಕಡ್ಲಿ ಹಾಕೋರಿರ್ತಾರೆ, ಒಬ್ಬರು ಸೆಣಬು ಹಾಕೋರಿರ್ತಾರೆ, ಒಬ್ಬರು ಕೊತ್ತಂಬರಿ ಹಾಕೋರಿರ್ತಾರೆ. ಅಂದ್ರೆ ಗೊಬ್ಬರ ಸಂಬಂಧ ಮಾಡೋರು ಇರ್ತಾರಲ್ಲ, ಅವರಿಗೆಲ್ಲ ಯೂಸ್ ಆಗುತ್ತೆ.
ಇಲ್ಲಿ ನೋಡ್ರಿ ಇನ್ನೊಬ್ರದ್ದು ಇದು ಅಲ್ಲಿ ನಮ್ಮ ಅನ್ನಾರ ಹೊಲ. ಬಟ್ ಅವ್ರು ಟ್ರ್ಯಾಕ್ಟರ್ ಇದು ಟ್ರ್ಯಾಕ್ಟರ್ಲಿ ಹೊಡೆದಾರ. ಬಟ್ ಅವ್ರು ಹೆಂಗೆ ಹೊಡೆದಾರ ಅಂದ್ರೆ ಒಂದು ಸಾಲಿನ ಹಾಕೊಂಬಂದು ಒಂದು ಸಾಲಿನ ಹೊಡೆದು ಬಿಟ್ಟಾರ. ಹಾಗಾಗಿ ಅದು ಗ್ಯಾಪ್ ಉಳಿದು ಬಿಟ್ಟೈತೆ ಅಂತ ತೋರಿಸ್ ನೋಡ್ರಿ ಗ್ಯಾಪ್. ಇಲ್ಲಿ ನೋಡ್ರಿ ಇಷ್ಟು ಗ್ಯಾಪ್ ಉಳಿತೈತಿ. ಇಲ್ಲೆಲ್ಲ ಏನು ಬೇರು ಹರಿಯಂಗಲ್ಲ ಏನಲ್ಲ. ನೀವು ಏನೋ ಪೀಕ್ ಮಾಡ್ಕೊಂಡ್ರೆ ಕಸಾಗಿ ಸಿಕ್ಕಾಪಟ್ಟೆ ಬೀಳ್ತೈತಿ. ಆದ್ದರಿಂದ ಏನು ಮಾಡ್ತೀವಿ ಟ್ರ್ಯಾಕ್ಟರ್ ಅದ ಸಾಲಿನ ಹೊಡೆದ ಸಾಲಿನ ಹಾಕೋದು ಭಾಳ ಬಿಟ್ರೆ. ಮತ್ತು ಇನ್ನೊಂದು ಏನು ಮಾಡ್ತಾರೆ ಇಬ್ಬರು ಒಂದು ನೀರು ಹಾಸಿ ಗಳೆ ಮಡಿಕೆ ಹೊಡಿನ ಅಂತಾರೋ ಆ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದೆಲ್ಲ ಕೆಂಪು ಆಗೈತೆ ನೋಡಿ ಈ ಟೈಪ್ ಬರುತ್ತೆ. ಯಾಕಂದ್ರೆ ಫಸ್ಟಿಗೆ ನೀರು ಭಾಳ ಕೊಡಬಾರ್ದು ಒಂದೇದಕ್ಕೆ. ಇದು ಮಡಿಕಟ್ಟೆ ನೀರು ಇರುತ್ತಲ್ಲ ಸಿಕ್ಕಾಪಟ್ಟಿ ಜೋಳ ಹಿಡಿದು ಬಿಡುತ್ತೆ. ಮತ್ತು ಇನ್ನೊಂದು ರೀ ಇದು ಕಬ್ಬು ಒಂದು ನೀರು ಹಾಸಿದ್ಮೇಲೆ ಕಬ್ಬು ಎತ್ತರ ಆಗಿಬಿಡುತ್ತೆ. ಅವಾಗ ನಾವು ಬಟಂಗಾಲಿ ಆಗಲಿ ಹಾಯ್ ಅಂತಲೇ ಇವೆಲ್ಲ ಕಬ್ಬೆಲ್ಲ ಕಬ್ಬು ಮುರಿದು ಜಾಸ್ತಿ ಆಗ್ತೈತಿ. ಹಿಂಗೆ ಇಷ್ಟೆಲ್ಲ ಗ್ಯಾಪ್ ಉಳಿತೈತಿ. ನಮ್ಗೆ ಲಾಸ್ ಭಾಳ ಆಗ್ತೈತಿ. ಅದರಿಂದ ಏನು ಮಾಡೋದು ಫಸ್ಟ್ಗೆ ಕೋಲಿ ಕಡ್ದಾರನ ಮಡಿಕೆ ಹಾಕೇ ಬಿಡ್ಬೇಕು ರೀ. ಮಡಿಕೆ ಹಾಕೋದ್ರಿಂದ ಏನೈತಿ ಎಲ್ಲಿ ಕೋಲಿ ಎಲ್ಲಿ ಅಗಿ ಮುರಿ ಹಂಗಲ್ಲ ಏನಿಲ್ಲ. ಮತ್ತು ನಾವು ದಂಡಿ ಯಂತ್ರನೂ ಹೊಡ್ಕೋಬೋದು. ಮತ್ತು ಜಾಸ್ತಿ ಕೆಂಪು ಅಲ್ರಿ ಯಾಕಂದ್ರೆ ನೀರು ಭಾಳ ಹಿಡಿಯಂಗಿಲ್ಲ. ಫಸ್ಟಿಗೆ ನೀರು ಭಾಳ ಕೊಡಬಾರ್ದು. ಒಂದು ಅಥವಾ 2-3 ನೀರು. ಅವಾಗ ನೀರಿನ ಮೇಂಟೆನೆನ್ಸ್ ಕರೆಕ್ಟ್ ಆಗಾದ್ರೆ ಏನೈತಿ ಎಲ್ಲ ಚಲೋ ಅವಾಗ ಫಸ್ಟಿಗೆ ಮಡಿಕೆ ಹೊಡಿತಿರ್ತೀವಲ್ಲ ಅವಾಗ ಸ್ವಲ್ಪ SSB ಒಂದು ಯೂರಿಯಾ ಹಿಂಗೆ ಸ್ವಲ್ಪ ಮಿಕ್ಸ್ ಗೊಬ್ಬರ ಹೊಕ್ಕೊಂಡ್ವಿ ಅಂದ್ರೆ ಏನೈತಿ ತಳದಾಗ ಕಬ್ಬ ಡೈರೆಕ್ಟ್ ಬೇರು ಹಿಡಿದಿರ್ತೀವಲ್ಲ ರೀ. ಹೊಸ ಬೇರಿಗೆ ಬೇರು ಬಿಡತ್ತಲ್ಲ ರೀ ಅವಾಗ ಗೊಬ್ಬರನ ತೊಗೋತೈತಿ ಕರೆಕ್ಟ್ ಆಕೈತಿ ನೋಡಿರಿ. ಇದೆಲ್ಲ ಇಷ್ಟೆಲ್ಲ ಗ್ಯಾಪ್ ಉಳಿತೈತಿ ರೀ. ಸ್ವಲ್ಪ ತಲೆ ಓಡಿಸಿ ಮಡಿಕೆ ಹೊಡೀರಿ ಮತ್ತು ಸ್ವಲ್ಪ ಯೋಚನೆ ಮಾಡಿ ಹೊಡೀರಿ. ಹಿಂಗೆ ಮುಂದೆ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.